ಓಕೆ, ಕರಾವಳಿಯಲ್ಲಿ ನಡೀತಾ ಇರತಕ್ಕಂಥ ಈ ಸರಣಿ ಹತ್ಯೆ ಪ್ರಕರಣ ಕೋಮು ಕೃತ್ಯವನ್ನು ಹತ್ತಿಕ್ಕೋದಕ್ಕೆ ಆ್ಯಂಟಿ ಕಮ್ಯುನಲ್ ಫೋರ್ಸನ್ನು ಜಾರಿಗೆ ತರ್ತಾರಂತೆ. ಅಂದರೆ ಅಲ್ಲಿ ಇದು ಮಾಡ್ತಾರಂತೆ. ಆ್ಯಂಟಿ ಕಮ್ಯುನಲ್ ಫೋರ್ಸ್ ಒಂದು ವಿಶೇಷ ಘಟಕ ಅದು. ಇವರ ಕೆಲಸನೇ ಈ ಥರ ಕಮ್ಯುನಲ್ ವೈಲೆನ್ಸ್ಗಳನ್ನು ಹತ್ತಿಕ್ಕೋದು, ಕೋಮು ಕೃತ್ಯಗಳನ್ನು ಹತ್ತಿಕ್ಕೋದಕ್ಕೆ ಆ್ಯಂಟಿ ಕಮ್ಯುನಲ್ ಫೋರ್ಸ್ ಅಂತ ಜಾರಿಗೆ ತರ್ತಾರೆ. ಒಂದು ಸ್ಪೆಷಲ್ ವಿಂಗ್ ಅದು. ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಈ ಕಮ್ಯುನಲ್ ವೈಲೆನ್ಸ್ ಏನಾಗ್ತಾ ಇದೆ ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಆ್ಯಂಟಿ ಕಮ್ಯುನಲ್ ಫೋರ್ಸ್ ACS ಅನ್ನು ಜಾರಿಗೆ ತರೋದಕ್ಕೆ ಈಗಾಗಲೇ ಆ ಸ್ಟೇಟ್ಮೆಂಟ್ ಕೂಡ ಗೃಹ ಸಚಿವರಿಂದ ಬಂದಿದೆ. ಆ್ಯಂಟಿ ಕಮ್ಯುನಲ್ ಫೋರ್ಸ್ ಅಂತ ಆಯಿತು, ಆದಷ್ಟು ಬೇಗ ಅದನ್ನು ಸ್ಥಾಪನೆ ಮಾಡಿ, ಅದಕ್ಕೆ ಯಾರು ಹೆಡ್, ಅದಕ್ಕೆ ಆ ಟೀಮ್ನಲ್ಲಿ ಎಷ್ಟು ಜನ ಇರಬೇಕು, ಅವ್ರು ಏನು ವರ್ಕ್ ಮಾಡಬೇಕು, ಈ ಆ್ಯಂಟಿ ಕಮ್ಯುನಲ್ ಫೋರ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಘೋಷಣೆ ಮಾಡಿದ್ದಾರೆ. ಅದನ್ನು ಘೋಷಣೆಗಷ್ಟೇ ಸೀಮಿತವಾಗಿರಬಾರ್ದು. ಆದಷ್ಟು ಬೇಗ ಈ ಕರಾವಳಿ ಜಿಲ್ಲೆಗಳಲ್ಲಿ ಇದನ್ನು ಅನುಷ್ಠಾನಕ್ಕೆ ತನ್ನಿ. ಕೋಮು ನಿಗ್ರಹ ಪಡೆ ಅವರು ಒಂಥರ ಇಂಟೆಲಿಜೆನ್ಸ್ ಆಗಿ ಕೆಲಸ ಮಾಡಲಿ. ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾರು ಈ ಥರ ಪ್ರವೋಕ್ ಮಾಡ್ತಾರೆ, ಯಾರು ಗಲಾಟೆ ಮಾಡ್ತಾರೆ, ಅವ್ರ ಕೆಲಸನೇ ಇದು.